ಇದು ಬಹಳ ಕ್ರಿಮಿನಲ್. ಹೃದಯವು ಎಲ್ಲದಕ್ಕಿಂತ ವಂಚಕ. ಇದು ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಗುಣವಾಗದ ರೋಗನ ಯಾವುದು ಬೇರೆ? ಈ ಲೋಕದಲ್ಲಿ ಗುಣವಾಗದ ರೋಗ ಯಾವ್ದಾದ್ರು ಐತೆ ಅಂದ್ರೆ ಒಂದಲ್ಲ ಒಂದು ದಿವಸ ಮೆಡಿಸಿನ್ ಸಿಗುತ್ತೆ, ಅಥವಾ ಸಿಕ್ಕಿದೆ, ಇಲ್ಲ ಮುಂದೆ ಸಿಗ್ಬೋದು. ಪ್ರತಿಯೊಂದು ವಸ್ತುಗಳಲ್ಲಿ, ಎಲೆಗಳಲ್ಲೂ, ಔಷಧಿಯಲ್ಲೂ ದೇವರು ಮೆಡಿಸಿನ್ ಮಡಗಿದ್ದಾರೆ. ಹುಡುಕ್ಬೇಕು ಅಷ್ಟೇ, ಡಾಕ್ಟರ್ಗಳು ಹುಡುಕ್ಬೇಕು. ಗುಣವಾಗದ ಒಂದು ರೋಗ ಐತೆ ಅಂದ್ರೆ ನೋಡುವಾಗ ಪ್ರೇರೆ ಪಾಪ ಪ್ರೇರೆ. ಈ ಪಾಪ ಐತಲ್ಲ, ಗುಣವಾಗದಂತ ಒಂದು ವೈರಸ್. ಇದನ್ನು ಯಾರು ತಿಳಿದಾರೋ ಅದೇ ರೀತಿ ದೇವರು ಇದನ್ನು ಯಾರು ತಿಳಿದವರು? ಪ್ರಪಂಚಕ್ಕಂತೂ ಗೊತ್ತಾಯ್ತಲ್ಲ ಪ್ರೇರೆ. ಯೇಸು ಸ್ವಾಮಿ ಒಂದು ಮತಕ್ಕೆ ಸಂಬಂಧಪಟ್ಟಿದ್ದಾನೆ, ಒಂದು ಕುಲಕ್ಕೆ ಸಂಬಂಧಪಟ್ಟಿದ್ದಾನೆ, ಒಂದು ದೇಶಕ್ಕೆ ಸಂಬಂಧಪಟ್ಟಿದ್ದಾನೆ ಎಂದು ಕರ್ತನೆ. ಒಬ್ಬೊಬ್ರು ಪ್ರಿಯರೇ ಒಂದೊಂದು ದಾರಿಯನ್ನು ಹಿಡ್ಕೊಬಿಟ್ಟಿದ್ದಾರೆ ಪ್ರಿಯ, ಒಂದೊಂದು ದಾರಿ ಹಿಡ್ಕೊಬಿಟ್ಟಿದ್ದಾರೆ. ನಾನು ಈ ಮತ, ನಾನು ಈ ಕುಲ, ನಾನು ಈ ಜಾತಿ, ನಾನು ಈ ಭಾಷೆ. ಒಬ್ಬನಿಗೆ ಹೆಣ್ಣಿಂದ ಕಳಿಸ್ಬಿಟ್ಟು ಅವನ ಆಯುಷ್ಯ ಇಲ್ಲ, ಆ ಹೆಣ್ಣಿನಿಂದನೇ ಓಡಾಡ್ಬೇಕು. ಒಬ್ಬನಿಗೆ ಹೀರೋ ಅಭಿಮಾನಿ ಆಗ್ಬಿಟ್ಟಿರ್ತಾನೆ ಪ್ರಿಯರೇ. ಹೀರೋ ಅಭಿಮಾನಿ ಆಗ್ಬಿಟ್ರೆ ಸಾಯೋವರೆಗೂ ಜೀವನದ ಬಗ್ಗೆ ಚಿಂತೆ ಇಲ್ಲ, ತಾಯಿ ತಂದೆ ಬಗ್ಗೆ ಚಿಂತೆ ಇಲ್ಲ, ಇವರನ್ನ ಹೆತ್ತಿರುವಂತ ದೇವರ ಬಗ್ಗೆ ಅಂತೂ ಚಿಂತೆನೇ ಇಲ್ಲ ಪ್ರೇರೆ. ಒಬ್ಬನಿಗೆ ಹಣದ ಬಗ್ಗೆ ಚಿಂತೆ, ಹಣದ ಬಗ್ಗೆ ಗುಲಾಮ್ ತಂಟಲ್ಲಿ ಕಳ್ಸಿಬಿಟ್ಟಿರ್ತಾರೆ ಬೇರೆ. ಅವ್ನು ಸಾಯೋವರೆಗೂ ಹಣ ಸಂಪಾದನೆ ಮಾಡ್ಬೇಕು. ಬಡವ ಯೋಚನೆ ಮಾಡ್ತಾನೆ, ಕಾರಲ್ಲಿ ಓಡಾಡೋರಿಗೆ ಅವ್ನು ನೋಡ್ಬಿಟ್ಟು ನಾನು ಇವನ್ ತರ ಯಾವಾಗಾಗೋದು, ಇವನ್ ಆಯುಸಲ್ಲ, ಅದಕ್ಕೋಸ್ಕರ ಹೋಗು ದುಡಿ 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 ಸತ್ತೋಗು. ಒಂದ್ ದಿವಸ ನರಕಾಗ್ನಿಗೆ ಹೋಗು, ಒಂದ್ ದಿವಸ ನರಕಾಗ್ನಿಗೆ ಹೋಗು. ದೇವ್ರಿಗೋಸ್ಕರ ಮಾತ್ರ ನಿನ್ ಜೀವಕ್ಕೆ ಕೊಡ್ಬೇಡ. ದೇವ್ರಿಗೋಸ್ಕರ ಕೊಟ್ರೆ ಮಾತ್ರ ನಿನ್ನ ಬಿಡಲ್ಲ.